श्रीगुरुभ्यो नमः। कान्ताय कल्याणगुणैकधाम्ने नवद्यनाथप्रतिमप्रभाय नारायणाय अखिलकारणाय श्रीप्राणनाथाय नमस्करोमि. ಶ್ರೀಮತ್ಸ್ಮಧ್ವವಿಜಯ ಸಪ್ತಮ ಸರ್ಗದಲ್ಲಿ 45ನೇ ಶ್ಲೋಕ, 46. ನರಮಾಪಿ ಪದಾಂಗುಲೀಲಸನ್ನಖದೂರಾಜದನಂತ ಸದ್ಗುಣಾನ್ ಗಣಯೇದ್ಗಣಯಂತ್ಯನಾರತಂ ಪರಮಾನ್ ಕೋಸ್ಯ ಪರೋ ಗುಣಾನ್ ವದೇತ್. ನ ರಮಾ ಅಪಿ ಪದಾಂಗುಲೀಲಸತ್ ನಖದೂರಾಜದನಂತ ಸದ್ಗುಣಾನ್. ಒಂದೇ ಪದ ಅದು. ಗಣಯೇತ್ ಗಣಯಂತಿ ಅನಾರಥಂ ಪರಮಾನ್ ಕಹ ಅಸ್ಯ ಪರಹ ಗುಣಾನ್ ವದೇತ್. ರಮಾ ಅಂದ್ರೆ ಲಕ್ಷ್ಮೀದೇವಿ ಕೂಡ ಅಸ್ಯ ಶ್ರೀ ವೇದವ್ಯಾಸಸ್ಯ ಪದಸ್ಯ ಯಾ ಅಂಗುಲಿ, ಆ ಪರಮಾತ್ಮನ ಪಾದದ ಕನಿಷ್ಠ ಅಂಗುಲಿ, ಕಿರುಬೆರಳು ಅಂತಾರೆ ನೋಡಿ, ಅದಲ್ಲಿ ಶೋಭಿಸ್ತಾ ಇರುತ್ತೆ. ಆ ಕಿರುಬೆರಳಲ್ಲಿ ಇರತಕ್ಕ ಉಗುರು, ಬೆರಳು ಅಲ್ಲ, ಬೆರಳು ದೊಡ್ಡದು ಇರುತ್ತದೆ, ಅದಕ್ಕಿಂತ ಸಣ್ಣದಾಗಿ ಉಗುರು ಇರುತ್ತದೆ. ಆ ಉಗುರಿನಲ್ಲಿ ಇರತಕ್ಕ ಪರಮಾತ್ಮನ ಗುಣಗಳನ್ನ, ಅನಂತ ಸದ್ಗುಣ, ಅದರಲ್ಲಿ ಅನಂತ ಸದ್ಗುಣಗಳಿದೆ. ಪರಮಾತ್ಮನ ಒಂದೊಂದು ಅವಯವದಲ್ಲೂ ಕೂಡ ಅನಂತ ಗುಣಗಳು ತುಂಬಿದೆ. ಅಂತ ಪರಮಾತ್ಮನ ಪಾದದ ಉಗುರಿನ ತುದಿ ಭಾಗ, ಅದರಲ್ಲಿ ಅನಾರತಂ ನಿರಂತರ ಗಣನೆ ಮಾಡ್ತಾ ಇದ್ದಾಳಂತ. ಒಂದು ರೂಪದಿಂದ ಆ ರೂಪದ ಕೆಲಸ ಅಷ್ಟೇ, ಲಕ್ಷ್ಮೀದೇವಿಯ ಒಂದು ರೂಪದ ಕೆಲಸ ಅಷ್ಟೇ. ಪರಮಾತ್ಮನ ಪಾದದ ಕಿರುಬೆಟ್ಟಿನ ಉಗುರಿನ ತುದಿ ಭಾಗದಲ್ಲಿ ಇರುವ ಗುಣಗಳ ಸಂಖ್ಯೆ ಎಷ್ಟು ಅಂತ ಕೌಂಟ್ ಮಾಡ್ತಾ ಇರೋದು. ಆದರೂ ನಿರಂತರ ಮಾಡಿದರೂ ಕೂಡ ಸಾಕಲ್ಯೇನ ಗಣಯಿತು ಅಸಮರ್ಥ. ಅದು ಎಷ್ಟು ಅಂತ ಕೌಂಟ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ, ಗಣನೆ ಮಾಡ್ಲಿಕ್ಕೆ ಆಗಲಿಲ್ಲ ಲಕ್ಷ್ಮೀದೇವಿಯಿಂದ. ಭಗವದ್ಗುಣಾನಾಂ ಭಗವದ್ ಅಭಿನ್ನತ್ವಾತ್ ಭಗವನ್ ನಖ ವ್ಯಾಪಾರಸ್ಯಾಪಿ ಅಗಣಿತ ಅನಂತ ಗುಣತ್ವಂ ಯುಕ್ತಂ. ಅಲ್ಲ, ಇದು ಹೇಗೆ ಸಾಧ್ಯ? ಹಾಗೆಂದರೆ ಪರಮಾತ್ಮನ ಗುಣಗಳಿಗೂ ಪರಮಾತ್ಮನಿಗೂ ಏನಿದೆ? ಅಭೇದ ಇದೆ. ದೇವರು ಬೇರೆ ಇಲ್ಲ, ದೇವರ ಗುಣಗಳು ಬೇರೆ ಅಲ್ಲ. ದೇವರು ಬೇರೆ ಅಲ್ಲ, ದೇವರ ಶರೀರದ ಅವಯವಗಳು ಬೇರೆ ಅಲ್ಲ. ಎಲ್ಲ ಭಗವನ್ಮಯ ದೇವರಲ್ಲಿ. ಜ್ಞಾನಾನಂದಮಯ, ಗುಣಗಳಮಯ, ಗುಣಮಯ ಅದು. ತಸ್ಮಾತ್ ಪರಹ ಅನ್ಯಃ ಮತಿಮಾನ್ ವಿವೇಕಿ ಪುಮಾನ್. ಅದರಿಂದ ಇದು ಇರುವ ಪರಿಸ್ಥಿತಿ. ಲಕ್ಷ್ಮೀದೇವಿ ನಿರಂತರ, ಯದ್ಯಪಿ ಮಡದಿಗೆ ಸ್ವಲ್ಪ ಆಕ್ಸೆಸ್ ಜಾಸ್ತಿ ಇರುತ್ತದೆ, ಪುರುಷನ ಹತ್ರ ಪತಿ ಹತ್ರ ಇರೋದಕ್ಕೆ ಪರ್ಮಿಷನ್ ಜಾಸ್ತಿ ಇರುತ್ತದೆ. ಅಂಥ ಲಕ್ಷ್ಮೀದೇವಿಯೂ ಕೂಡ ಪರಮಾತ್ಮನ ಗುಣಗಳನ್ನ ಗಣನೆ ಮಾಡ್ಲಿಕ್ಕಾಗಲ್ಲ ಅಂತ ಆದ ಮೇಲೆ ಪರಹ, ಲಕ್ಷ್ಮೀದೇವಿಯನ್ನು ಬಿಟ್ಟು ಬೇರೆ ಬುದ್ಧಿವಂತನಾದ ಮನುಷ್ಯ, ಏನೋ ದಡ್ಡ ಅಂತ ಹೇಳ್ಬೋದು, ದಡ್ಡನ್ ಬಿಟ್ಬಿಡೋಣ, ಒಳ್ಳೆ ಬುದ್ಧಿವಂತರಾದ ಮನುಷ್ಯರು, ವಿವೇಕಿಯಾದವರು, ಅಂಥ ಮನುಷ್ಯರು ಕೂಡ ಅಸ್ಯ ಗುಣಾನ್ ಕೋವದೆ, ಪರಮಾತ್ಮನ ಸಂಪೂರ್ಣ ಗುಣಗಳನ್ನ ಯಾರಿಂದ ತಾನೇ ಹೇಳಲಿಕ್ಕೆ ಸಾಧ್ಯ? ಲಕ್ಷ್ಮೀದೇವಿಯಿಂದಲೂ ಆಗಲ್ಲ ಅಂತ ಆದ ಮೇಲೆ ಬೇರೆ ಯಾರಿಂದ ಹೇಳಿಕ್ಕೆ ಸಾಧ್ಯ ಅಂತ ಪ್ರಶ್ನೆ. ನ ಕೋಪಿ ಇತಿ ಭಾವ, ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಅದರಿಂದ ಒಟ್ಟು ತೀರ್ಮಾನ ಏನು? ಪರಮಾತ್ಮ ಅನಂತ ಗುಣಪೂರ್ಣನಾಗಿದ್ದಾನೆ, ಹಾಗೆ ಅಂತ ಅರ್ಥ. ಇನ್ನು 47ನೇ ಶ್ಲೋಕ. ನ ಕುತೂಹಲಿತಾ ಕುತೂಹಲಂ ತನುಮೇನಾಮವಲೋಕ್ಯ ಸದ್ಗುರೋಃ ಸನವಾವರಣಾಂಡದರ್ಶಿನೋ ಗೃಹಬುದ್ಧ್ಯಾ ಮಮ ನಿಷ್ಕುತೂಹಲಂ. ಯಸ್ಮಾತ್ ಏವಂ ರಮಾ ಅಪಿ ಅಸ್ಯ ಅಗಣಿತ ಅನಂತಗುಣತ್ವಂ ದೃಷ್ಟ್ವಾ ಕುತೂಹಲಿನಿ ತಸ್ಮಾತ್. ಅದರಿಂದ ಲಕ್ಷ್ಮೀದೇವಿಗೆ ಪರಮಾತ್ಮನ ಆ ರೂಪವನ್ನು ನೋಡಿ ಆಶ್ಚರ್ಯ ಆಯ್ತಂತ. ಏನಿದು, ಒಂದೊಂದು ಅವಯವದಲ್ಲೂ ಎಷ್ಟು ಗುಣಗಳು ತುಂಬಿಸಿಟ್ಕೊಂಡಿದ್ದಾನೆ ಸ್ವಾಮಿ, ಹಾಗೆ ಅಂತ. ಪರಮಾತ್ಮನ ಶರೀರವನ್ನು ನೋಡೋದೇ ಆಶ್ಚರ್ಯ, ಒಂದೊಂದು ಅವಯವೂ ಆಶ್ಚರ್ಯ. ನಾರದರು ಹೇಳ್ತಾರೆ ನೋಡಿ, ತ್ವಂ ಆಶ್ಚರ್ಯ ತ್ವಂ ಧನ್ಯ ಅಂತ ಕೃಷ್ಣನ್ ನೋಡಿ ಹೇಳಿದ್ದಾರೆ. ಅದೇ ಇಲ್ಲಿ. ಅದರಿಂದ
ಪ್ರತಿಯೊಬ್ಬರಿಗೂ, ಲಕ್ಷ್ಮೀದೇವಿಗೂ ಕೂಡ ದೇವರ ಶರೀರವನ್ನು ನೋಡಬೇಕು ಅಂತ ಅಷ್ಟು ಕುತೂಹಲ ಇರುತ್ತದಂತೆ. ಅದರಿಂದ ಸದ್ಗುರೋಹೋ, ಎಲ್ಲರಿಗೂ ಸಜ್ಜನರ ಗುರುಗಳಾದ ಈ ವೇದವ್ಯಾಸರ ಏನಾಂ ತನುಂ ಅವಲೋಕ್ಯ, ಅಂದ್ರೆ ಮಧ್ವಾಚಾರ್ಯರು ಬರ್ತಾ ಇದ್ದಾರೆ, ವೇದವ್ಯಾಸರ ದರ್ಶನಕ್ಕಾಗಿಯೇ ಬರ್ತಾ ಇದ್ದಾರೆ. ನೋಡಿ, ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಮುಂಚೆ ಪೂರ್ವಭಾವಿಯಾಗಿ ನಮ್ಮ ತಿಳುವಳಿಕೆ ಸಿದ್ಧತೆ ಎಷ್ಟಿರಬೇಕು ಅಂತ ಆಚಾರ್ಯರು ಮನಸಾ ಚಿಂತನೆ ಮಾಡ್ತಾ ಬರ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಬರುವಾಗ ನಮ್ಮ ಮನಸ್ಸು ಹೇಗಿರಬೇಕು? ಹಾಳು ಹರಟೆ ಇಲ್ಲ, ಲೌಕಿಕ ವಿಚಾರ ಅಲ್ಲ, ಎಲ್ಲವನ್ನೂ ಮರೆತು ದೇವರ ಹತ್ರ ನಾವು ಬರಬೇಕು ಎಂಬ ಒಂದು ಸೂಚನೆಯನ್ನು ಕೂಡ ಆಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ದೇವರ ಒಂದೊಂದು ಅವಯವವೂ ಹೀಗಿದೆ 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 ಎಂದು ಚಿಂತನೆ ಮಾಡ್ತಾ ಬರ್ತಾ ಇದ್ದಾರೆ ದೇವಸ್ಥಾನಕ್ಕೆ, ದೇವರನ್ನ ನೋಡೋದಕ್ಕೆ. ಬಂದು ವೇದವ್ಯಾಸರನ್ನು ಕಾಣ್ತಾರೆ. ಏನಾಂ ತನುಂ ಅವಲೋಕ್ಯ, ಭಾರಿ ಆಶ್ಚರ್ಯದಿಂದ ಬಂದು ಆ ಶರೀರವನ್ನು ನೋಡ್ತಾರೆ. ಅದನ್ನು ನೋಡಿ ನಿರ್ಗತಂ ಕುತೂಹಲಂ ಆಶ್ಚರ್ಯಂ ಯಥಾ ಭವತಿ ತಥಾ ನಿಷ್ಕುತೂಹಲಂ ಗೃಹಂ ಇತಿ ಬುದ್ಧಿ, ಗೃಹ ಬುದ್ಧಿ. ಅದನ್ನ ನೋಡಿ ಯಾವ ಆಶ್ಚರ್ಯವೂ ಆಗಿಲ್ಲ ಅಂತಾರೆ. ಇಂಥ ಒಂದು ರೀತಿಯಾಗಿ ಲಕ್ಷ್ಮಿಯಿಂದಲೂ ಗಣನೆ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಆಶ್ಚರ್ಯ, ಇನ್ನೊಂದು ಕಡೆ ಇಲ್ಲೇನು ಆಶ್ಚರ್ಯ ಇಲ್ಲ ಅಂತನೂ ಒಂದು ಚಿಂತನೆ. ಯಾಕೆ? ಗೃಹ ಬುದ್ಧಿಯ ಸನವಾವರಣಾಂಡ ದರ್ಶಿನಃ, ವೇದ ಪರಮಾತ್ಮನ ಗುಣಗಳನ್ನ ಎಲ್ಲಿ ಕಂಡಿದ್ದಾರೆ ಆಚಾರ್ಯರು? ಹಾಗೆ ಅಂದ್ರೆ ನವಸಂಖ್ಯಾಕಾನಿ, ಅಂದ್ರೆ ಈ ಬ್ರಹ್ಮಾಂಡ ಇದೆ ನೋಡಿ, 14 ಲೋಕವನ್ನ ಸೇರಿದ್ದನ್ನ ಬ್ರಹ್ಮಾಂಡ ಅಂತ ಕರೀತಾರೆ. ಪಾತಾಳ ಲೋಕದಿಂದ ಸತ್ಯಲೋಕದ ತನಕ ಅದು ಒಂದು ಅಂಡಾಕಾರದಲ್ಲಿ ಇದೆ, ಅದನ್ನ ಬ್ರಹ್ಮಾಂಡ ಅಂತ ಕರಿತೀವಿ. ಆ ಬ್ರಹ್ಮಾಂಡದ ಸುತ್ತ ಕಾಂಪೌಂಡ್ ವಾಲ್ ತರ 7 ನವಾವರಣ, 9 ಲೇಯರ್ ಇದಂತೆ. ನೋಡಿ ಎಷ್ಟು ಆಶ್ಚರ್ಯ ನೋಡಿ. ಯಾವ್ದು ನವ ಆವರಣಗಳು ಅಂತ ಬರೀತಾರೆ ನೋಡಿ. ಜಲ, ನೀರಿನ ಆವರಣ, ಅಗ್ನಿ, ವಾಯು, ಆಕಾಶ, ಅಹಂಕಾರ ತತ್ವದ ಆವರಣ, ಮಹತ್ತತ್ವದ ಆವರಣ, ಸತ್ವಗುಣ, ರಜೋಗುಣ, ತಮೋಗುಣ ಅಂತ. ಇದು 9 ಆವರಣಗಳು ಇದೆ. ಅದನ್ನ ದಾಟಿ ಇನ್ನು ಅವ್ಯಾಕೃತ ಆಕಾಶ ಅಂತ ಇದೆ. ಇದು ನಮ್ಮ ಪ್ರಕಾರ ಯೂನಿವರ್ಸ್, ಗ್ಯಾಲಕ್ಸಿ ಅಂತ ಏನು ಹೇಳ್ತೀವಿ, ಅದರ ಚಿಂತನೆ ಇದು. ಬ್ರಹ್ಮಾಂಡ ಆವರಣಾನಿ ನವಸಂಖ್ಯಾಕಾನಿ ಸಂತಿ ನವಾವರಣೈ ಸಹಿತಂ ಅಂಡಂ ಬ್ರಹ್ಮಾಂಡಂ ತತ್ಪಶ್ಯತಿ. ಆಚಾರ್ಯರು ನವಾವರಣ ಸಹಿತವಾಗಿ ಇರುವ ಪರಮಾತ್ಮನನ್ನ ಕಾಣ್ತಾರೆ. ಅಂದ್ರೆ ಒಂದೊಂದು ಕಣದಲ್ಲೂ ದೇವರ ರೂಪಗಳು ಆಚಾರ್ಯರಿಗೆ ಕಾಣಿಸ್ತಾ ಇರ್ತದೆ. ಸಾಲಿಗ್ರಾಮದಲ್ಲಿ ದೇವರಿದ್ದಾರೋ ಇಲ್ವೋ ಅಂತ ನಮ್ದು ಸಂಶಯ ಇರ್ಬೋದು. ಸಾಲಿಗ್ರಾಮದಲ್ಲಿ ನಿತ್ಯ ಸನ್ನಿಹಿತ ದೇವರದು, ಆದ್ರೆ ಬೇರೆ ಕಡೆ ಪ್ರತಿಮೆಯಲ್ಲಿ ದೇವರಿದ್ದಾನೋ ಇಲ್ಲವೋ ಅಂತೆಲ್ಲ ಸಂಶಯ ಇರಬಹುದು ನಮಗೆ. ಆದ್ರೆ ಆಚಾರ್ಯರಿಗೆ ಹಾಗಿಲ್ಲ. ದೇವರನ್ನ ಎಲ್ಲೂ ಬ್ರಹ್ಮಾಂಡದಲ್ಲಾಗಲಿ, ಬ್ರಹ್ಮಾಂಡದ ಸುತ್ತ ಇರುವ ಆವರಣದಲ್ಲಿ ಆಗಲಿ, ಎಲ್ಲ ಕಡೆ ದೇವರನ್ನ ಕಾಣುವವರು. ದೇವರನ್ನ ಕಾಣುವವರು ಅಂದ್ರೆ ಸಾಕ್ಷಾತ್ತಾಗಿ ಅಲ್ಲಿರತಕ್ಕ ದೇವರನ್ನ ಕಾಣುವವರು, ಪ್ರತಿಮೆ ಅಲ್ಲ, ದೇವರ ರೂಪವನ್ನೇ ಕಾಣುವವರು ಅವರು. ಅದರಿಂದ ನವಾವರಣ ಸಹಿತವಾದ ಬ್ರಹ್ಮಾಂಡದಲ್ಲಿ ಕಣಕಣದಲ್ಲಿ ದೇವರನ್ನ ಕಾಣತಕ್ಕವರು. ಮಮ ಸದ್ಗುರೋಹೋ, ಈ ನನ್ನ ಗುರುಗಳ ಅಂತಹ ಗುರುಗಳ ಈ ಎದುರಿನಲ್ಲಿ ಕಾಣತಕ್ಕ ಈ ಸಣ್ಣ ವೇದವ್ಯಾಸರ ರೂಪ ಅವರಿಗೆ ಭಾರಿ ಸಣ್ಣದಾಯ್ತಂತ. ಅವಲೋಕ್ಯ ನೋಡಿ ಕುತೂಹಲಿತ, ಕುತೂಹಲಂ ಅಸ್ಯ ಅಸ್ತಿ ಇತಿ. ನವಾವರಣದಲ್ಲಿ ಇರುವ ದೇವರನ್ನ ನೋಡಿಯೂ ಕೂಡ ಕುತೂಹಲ ಆಗಿಲ್ಲ. ವೇದವ್ಯಾಸ ಶರೀರ ನೋಡಿ ಕುತೂಹಲ ಆಗ್ತಾ ಇತ್ತು. ಯಾಕೆ? ಕುತೂಹಲಿತ ಕುತೂಹಲತ್ವಂ ಆಶ್ಚರ್ಯವತ್ವಂ ಭವತಿ ಇತ್ಯೇತತ್ ನ ಕುತೂಹಲಂ ಆಶ್ಚರ್ಯಂ ನ ಭವತಿ ಕಿಂತು ನ ಕುತೂಹಲಿತ ಆಶ್ಚರ್ಯ ಬುದ್ಧ್ಯಭಾವಃ ಕುತೂಹಲಂ ಇತಿ ನ ಕುತೂಹಲಿತ ಇತ್ಯತ್ರ ನ ಸಮಾಸಂ ಅಂಗೀಕೃತ್ಯ ವ್ಯಾಖ್ಯೇಯಂ. ವಿಚಾರ ಇಷ್ಟೇ. ಅತಿ ಸ್ಥೂಲ ಬ್ರಹ್ಮಾಂಡ ದರ್ಶನೆ ಆಶ್ಚರ್ಯ ಬುದ್ಧಿ ಅಭಾವವತಃ ಅಪಿ. ಪರಮಾತ್ಮನದು 2 ರೂಪ ಇದೆ, ಸ್ಥೂಲ ರೂಪ, ಸೂಕ್ಷ್ಮ ರೂಪ ಅಂತ.
ನವಾವರಣ ಸಹಿತವಾದ ಬ್ರಹ್ಮಾಂಡದಲ್ಲಿ ಪರಮಾತ್ಮ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ಸ್ಥೂಲ ರೂಪ ಅದು. ಅಲ್ಲಿ ಆಶ್ಚರ್ಯ ಇರದೇ ಇದ್ರೂ ಕೂಡ ಮಮ ಭಗವದ್ವಪುಷಃ ದರ್ಶನೆ, ನನಗೆ ಅಂದ್ರೆ ಆಚಾರ್ಯರ ಚಿಂತನೆ ಇದು, ನನಗೆ ದೇವರನ್ನ ಕಾಣಬೇಕು ಅಂತ ಆಶ್ಚರ್ಯ ಬುದ್ಧಿ ಇದೆ. ಅದ್ರಲ್ಲೇನು ಆಶ್ಚರ್ಯ ಇಲ್ಲ. ಯಾಕೆಂದ್ರೆ ಅಂತಹ ಆಶ್ಚರ್ಯತಮ ದೇವರು, ಅವನನ್ನು ಕಾಣಬೇಕು ಆಶ್ಚರ್ಯ ಇರೋದರಲ್ಲಿ ಏನು ಆಶ್ಚರ್ಯ ಇಲ್ಲ ಅಂತ. ಭಗವದ್ದೇಹಸ್ಯ ಪ್ರತಿಕ್ಷಣಂ ಅಭಿನವತ್ವೇನ. ಯಾಕೆಂದ್ರೆ ಪರಮಾತ್ಮನ ಶರೀರ ಅದು ಕ್ಷಣ ಕ್ಷಣಕ್ಕೂ ಹೊಸದಾಗಿ ಇರ್ತದೆ. ನಿತ್ಯ ನೂತನ ಶರೀರ, ಅದು ಹಳೇದಾಯಿತು ಅಂತ ಇಲ್ಲವೇ ಇಲ್ಲ. ನಿತ್ಯ ನೂತನ ಶರೀರ ಪರಮಾತ್ಮನ ಶರೀರ. ಆ ನಿತ್ಯ ನೂತನವಾದ ಶರೀರವನ್ನ ಪ್ರತಿ ಕ್ಷಣದಲ್ಲೂ ನೋಡಿದರೂ ಕೂಡ ನಮಗೇನು ಆಶ್ಚರ್ಯ ಕುತೂಹಲ ಇದ್ದೇ ಇರ್ತದೆ. ಸರ್ವೇಷಾಮಪಿ ಜನಾನಾಂ ಮನೋನಯನ ವಾಚಾಂ ಆಶ್ಚರ್ಯ ವಿಷಯತ್ವಾತ್. ಅದು ಯಾರೇ ನೋಡ್ಲಿ ದೇವರನ್ನ, ಅವರಿಗೆ ಮನಸ್ಸಿಗೆ, ಅವರ ಕಣ್ಣುಗಳಿಗೆ, ಅವರ ಮಾತಿಗೆ ಅದು ಆಶ್ಚರ್ಯ ವಿಷಯವಾಗಿಯೇ ಇರುತ್ತದೆ ಪರಮಾತ್ಮನ ಶರೀರ. ತಾದೃಶ ಶರೀರೇ ಆಶ್ಚರ್ಯ ಬುದ್ಧಿ ಅಭಾವ ಇವ ಆಶ್ಚರ್ಯಂ ಇತಿ ಭಾವ. ಅಂತಹ ಶರೀರದಲ್ಲಿ ಆಶ್ಚರ್ಯ ಪಡದೆ ಇರೋದೇ ಆಶ್ಚರ್ಯ ಅಂತ. ಅದರಿಂದ ಅಂತಹ ಸ್ಥೂಲ ಶರೀರವಾದ ಪರಮಾತ್ಮನ ಶರೀರವನ್ನ ಕಂಡ್ರೂ ಕೂಡ ಆಶ್ಚರ್ಯ ಪಟ್ಟಿಲ್ಲ, ಇಲ್ಲಿ ಆಶ್ಚರ್ಯ ಪಡ್ತಾ ಇದ್ದಾರೆ ಅಂತ. ಆಶ್ಚರ್ಯ ಪಡದೇ ಇದ್ರೆ ಆಶ್ಚರ್ಯ ಅಂತನೂ ಇಷ್ಟೆಲ್ಲ ವಿಚಾರ ಇದೆ ಅದರಲ್ಲಿ. ಇತಿ ಚಿಂತಯತಾ ಮಹಾಧಿಯಾ ಪದವೀಂ ಬಾಹ್ಯಗತಾ ಮತೀಯುಷಾ ಸಮನೋ ನಯನೈ ಪುರಾಗತಸ್ತತ ಆಪೇ ವಪುಷಾಪಿ ವೇದರಾಟ್. ಇದು ಹಿಂದೆ ಹೇಳಿದ ಪ್ರಕಾರ ಚಿಂತಯತಾ ಆಚಾರ್ಯರು ವೇದವ್ಯಾಸರ ರೂಪಗಳನ್ನು ಚಿಂತನೆ ಮಾಡ್ತಾ, ಗುಣಚಿಂತನೆ ಮಾಡ್ತಾ ಬರ್ತಾ ಇದ್ದಾರೆ ಆಶ್ರಮಕ್ಕೆ. ಬಾಹ್ಯಗತಾಂ ಆಶ್ರಮ ಬಾಹ್ಯ ಪ್ರದೇಶಗತಾಂ ಪದವೀಂ ಮಾರ್ಗಂ ಅತೀಯುಷ. ಆಶ್ರಮದ ಹೊರಗಿನ ಭಾಗ ಅದನ್ನೆಲ್ಲ ದಾಟಿ ಇನ್ನು ಒಳಗೆ ಬರ್ತಾ ಇದ್ದಾರೆ ಅಂತ ಅರ್ಥ. ಮಹತೀ ದೀಹಿ ಯಸ್ಯತೇನ ಶ್ರೀ ಮಧ್ವಾಚಾರ್ಯನ ಮನಶ್ಚ ನಯನೇ ಚ ತೈಹಿ ಪುರ ಆಶ್ರಮ ಪ್ರವೇಶ ಪೂರ್ವಮೇವ ಪ್ರಾಪ್ತ. ಈ ವೇದವ್ಯಾಸರನ್ನ ಸದಾ ಮನಸ್ಸಿನಲ್ಲಿ ಕಾಣ್ತಾ ಇರತಕ್ಕವರು ಮಧ್ವಾಚಾರ್ಯರು ಅಂದ್ರೆ ನೋಡ, ಅವರ ವ್ಯಕ್ತಿತ್ವನೇ ಹಾಗೆ. ಯಾವ ರೂಪ ಬೇಕಾದ್ರೂ ಮನಸ್ಸಿನಲ್ಲಿ ಚಿಂತನೆ ಮಾಡಿದರೆ ಆ ರೂಪದಿಂದ ಪರಮಾತ್ಮ ಅವರಿಗೆ ದರ್ಶನ ಕೊಡ್ತಾನೆ. ವೇದವ್ಯಾಸರ ರೂಪವನ್ನು ಚಿಂತನೆ ಮಾಡ್ತಾ ಸೋಫಾರ್ ಬಂದಿದ್ರು. ಅವರು ಒಂದೊಂದೇ ಅವಯವಗಳನ್ನು ಚಿಂತನೆ ಮಾಡ್ತಾ ಬಂದಿದ್ರು. ಬಂದು ಯಾವ ಆಶ್ರಮ ಪ್ರವೇಶ ಪೂರ್ವದಲ್ಲಿ ಯಾವ ರೂಪವನ್ನು ಚಿಂತನೆ ಮಾಡ್ತಾ ಇದ್ರೋ ಸಹ ವೇದರಾಡ್, ಆ ವೇದವ್ಯಾಸರು ಪ್ರವೇಶ ನಂತರಂ ಆಶ್ರಮದಲ್ಲಿ ಪ್ರವೇಶ ಮಾಡಿದ ಬಳಿಕ ವಪುಷ ದೇಹೇನಾಪಿ ಪ್ರಾಪ್ತ, ಶರೀರದಿಂದಲೂ ಕೂಡ ಹೊಂದಿದ್ರು ಅಂತ ಅರ್ಥ. ಮೊದಲು ಮನಸಾ ಹೊಂದಿದ್ರು, ಈಗ ಮನಸ್ಸಿನಿಂದಲೂ ಶರೀರದಿಂದಲೂ ವೇದವ್ಯಾಸರನ್ನು ಹೊಂದಿದ್ರು. ಹಂಗಂದ್ರೆ ಏನರ್ಥ? ವೇದವ್ಯಾಸರ ಹತ್ರ ಬಂದ್ರು ಅಂತ ಅರ್ಥ. ವಪುಷಾಪಿ ಅತಿ ಸಾಮೀಪ್ಯಂ ಅಭೂತ್, ಶರೀರದಿಂದಲೂ ಕೂಡ ಹತ್ರ ಬಂದ್ರು. ಮನಸಾ ಸದಾ ಇರ್ತಾ ಇರ್ತಾರೆ, ವಪುಷಾಪಿ ಬಂದ್ರು ಅಂತ ಬಿಟ್ಟು. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.